A genuinely caring doctor never expects their patients to visit their hospital or clinic again and again. It's always patients who lack or who ignore the doctor's suggestions. Let's say he has some issue, he will visit hospital. Doctor will examine you, doctor will give you some prescription, medication, along with some lifestyle corrections. ಆಯ್ತಾ? ಡಾಕ್ಟರ್ ನಿಮ್ಗೆ ಏನಾದ್ರು ಇಶ್ಯೂ ಬಂದ್ರೆ ಅವ್ರು ಹೇಳೇ ಹೇಳ್ತಾರೆ ಈ ತರ ಮಾಡಿ ಈ ತರ ಬಿಡಿ ಅಂತ. ಯಾರು ಜೆನ್ಯೂನ್ಲಿ ಕೇರಿಂಗ್ ಡಾಕ್ಟರ್ ಹೂ ವಾಸ್ ಪ್ಯಾಷನೇಟ್, ಹೂ ಇಸ್ ಗುಡ್ ಎನಫ್ ಟು ಟೇಕ್ ಕೇರ್, ಹ್ಯಾವ್ ದ ಇಂಟೆನ್ಷನ್ ಟು ಮೇಕ್ ಸಮ್ ಒನ್ ಹೆಲ್ತ್ ಬೆಟರ್. ಅವ್ರು ಹೇಳ್ತಾರೆ. ಸೊ ಇದು ನಮ್ದೇ ಪ್ರಾಬ್ಲಮ್. ಆಸ್ ಎ ಪೇಷಂಟ್ ನಾವೇನ್ ಮಾಡ್ತೀವಿ, ಡಾಕ್ಟರ್ ಇನ್ಪುಟ್ ನಾವು ಪ್ರಾಪರ್ ಆಗಿ ಕೇಳಲ್ಲ. ಅಂದ್ರೆ ಹೇಳ್ತಾರೆ ಬಿಡು ಅನ್ಕೊಂಡು ನಾವು ಸುಮ್ಮನೆ ಇಗ್ನೋರ್ ಮಾಡ್ತೀವಿ. ಅವ್ರು ಕೂಡ ಹೇಳಿರ್ತಾರೆ ಪ್ರೋಟೀನ್ ತಿನ್ಬೇಕು, ಕ್ಯಾಲ್ಸಿಯಂ ತಗೋಬೇಕು, ಬೋನ್ ಸ್ಟ್ರಾಂಗ್ ಆಗುತ್ತೆ, ನೀವು ಹೆಲ್ದಿ ಆಗ್ತೀರಾ ಅಂತ. ಬಟ್ ಎಷ್ಟು ಜನ ಫಾಲೋ ಮಾಡ್ತಾರೆ ಅಲ್ವಾ? ಅವರು ಪ್ರೋಟೀನ್ ಎಷ್ಟು ಗ್ರಾಮ್ ತಗೋಬೇಕು ಅಂತ ಎಲ್ಲ ಹೇಳಿರಲ್ಲ, ಆ ಲೆವೆಲ್ಗೆ ಅವರಿಗೆ ಸ್ಪೆಸಿಫಿಕೇಶನ್ಸ್ ಕೊಡಲ್ಲ. ಬಟ್ ಅಟ್ಲೀಸ್ಟ್ ಬೇಸಿಕ್ಸ್ ಫಾಲೋ ಮಾಡಿದ್ರು ಕೂಡ ನಾವು ಚೆನ್ನಾಗ್ತೀವಿ, ನಾವು ಮಾಡಲ್ಲ. ಇದು ನಮ್ದೇ ಪ್ರಾಬ್ಲಮ್. ಆನ್ ದ ಅದರ್ ಸೈಡ್ ಸಮ್ ಡಾಕ್ಟರ್ಸ್ ಎಕ್ಸಿಸ್ಟ್ ಜಸ್ಟ್ ಟು ಮೇಕ್ ಮನಿ. ಅಂದ್ರೆ ಅವರು ಪೇಷಂಟ್ಸ್ ಎಜುಕೇಟ್ ಮಾಡಲ್ಲ, ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಶೇರೇ ಮಾಡಲ್ಲ. ಒಂದು 2 ನಿಮಿಷನೂ ಕೂಡ ಪೇಷಂಟ್ ಜೊತೆ ಅವರು ಮಾತಾಡಲ್ಲ. ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ಅವರು ಎಜುಕೇಶನ್ ಅಥವಾ ನಾಲೆಡ್ಜ್ ಯೂಸ್ಫುಲ್ ಆಗುತ್ತೆ ಪೇಷಂಟ್ಸ್ಗೆ ಅಲ್ವಾ? ಲೈಫ್ ಸ್ಟೈಲ್ ಕರೆಕ್ಷನ್ಸೇ ಮಾಡಲ್ಲ ಅವರು. ದಿ ಹೈಲಿ ಡಿಪೆಂಡ್ ಆನ್ ಮೆಡಿಕೇಶನ್. ಸೊ ಆ ತರ ಸೈಡ್ ಇದ್ರೆ ನಮಗೆ ಯೂಸ್ ಆಗಲ್ಲ. ಸೊ ಜೆನ್ಯೂನ್ಲಿ ಕೇರಿಂಗ್ ಯಾರು ಇರ್ತಾರಲ್ಲ ಅವ್ರು ಆಕ್ಚುಲಿ ನಮಗೆ ಬ್ಲೆಸ್ಸಿಂಗ್ಸ್. ಸಪೋರ್ಟ್ ದೆಮ್ ಬಿಕಾಸ್ ದೇ ಆರ್ ದ ಟ್ರೂ ಸೈನ್ ಆಫ್ ಒನ್ ಆಫ್ ದ ಬೆಸ್ಟ್ ಹೆಲ್ತ್ ಕೇರ್